Hello students. So in the previous video I have explained one problem related to the weighted average cost of capital. So now in this video also I am explaining you one more variety of problem in this unit only. So have a look on the problem. See here. Anand Limited has the following capital structure: equity, capital, preference shares, debt. So in the Anand Limited, these three types of capitals have been included. So equity is there. Equity expected dividend rate is 12%. That is nothing but cost of equity they already given. So how much is that? 20 lakh. Okay, so 20 lakh. Next, 10% preference shares, 10 lakh. 8% debt, 30 lakh. Okay, so they have given these all informations. So 10% preference shares, that is 10% is the cost of preference capital, and 8% it is the cost of debt. Okay, so from this information what you have to do, you are required to calculate weighted average cost of capital assuming 50% has the rate of tax before and after tax. You are getting this? See in Indian problem naga ನಾವು ಡೆಟ್ ಕ್ಯಾಪಿಟಲ್ ಏನು ಮಾಡಿದ್ವಿ, ಅಲ್ಲಿ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ರು. ಸೊ ಅದಕ್ಕೆ ನಾವಾಗ ನಿಮ್ಗೆ ತೋರಿಸಿದ್ದೆ, ಅಲ್ಲಿ ನಾವೇನು ಮಾಡಬೇಕು, ಟ್ಯಾಕ್ಸನ್ನು ಮೈನಸ್ ಮಾಡಬೇಕು ಕಾಸ್ಟ್ ಒಳಗೆ. ಸೊ ಕಾಸ್ಟ್ ಆಫ್ ಡೆಟ್ ಏನು ಮಾಡ್ಬೇಕು, ನಾವು ಆಫ್ಟರ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಇದ್ರ ಬಗ್ಗೆನೇ ಅದ ರೀ. ನಿಮ್ಗೆ ಇಲ್ಲಿ ಏನು ಹೇಳ್ಯಾರಂದ್ರೆ, ವೆರಿ ಸಿಂಪಲ್ ಪ್ರಾಬ್ಲಮ್. You have to calculate the weighted average cost of capital assuming the tax, but here you have to calculate both for before and after tax. That means before applying this 50% tax you have to calculate the weighted average cost, and after applying the tax. Okay, ಅಂದ್ರೆ ಟ್ಯಾಕ್ಸ್ ಕನ್ಸಿಡರ್ ಮಾಡಿ ಒಮ್ಮೆ ಕ್ಯಾಲ್ಕುಲೇಟ್ ಮಾಡಿರಿ, ಒಮ್ಮೆ ಮಾಡಲಾರ್ದೇ ಕ್ಯಾಲ್ಕುಲೇಟ್ ಮಾಡಿರಿ ವೇಟೆಡ್ ಆವ್ರೇಜ್ ಕಾಸ್ಟ್ ಅಂತ ಹೇಳಿಕತ್ತಾರೆ. ಸೊ ಫಸ್ಟ್ ನಾವೇನು ಮಾಡೋಣ, ಬಿಫೋರ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಬಿಫೋರ್ ಟ್ಯಾಕ್ಸ್ ಅಂದ್ರೆ ಇಲ್ಲಿ ಯಾವ ಪರ್ಸೆಂಟೇಜ್ ಏನವಲ್ರಿ, ಕಾಸ್ಟ್ ಆಫ್ ಕ್ಯಾಪಿಟಲ್ಸ್ ಯಾವ ಚೇಂಜ್ ಆಗೋದಿಲ್ಲ. ಕಾಸ್ಟ್ ಆಫ್ ಕ್ಯಾಪಿಟಲ್, ಆಫ್ ಇಕ್ವಿಟಿ, ಪ್ರಿಫರೆನ್ಸ್ ಯಾವ ಚೇಂಜ್ ಆಗೋದಿಲ್ಲ. ಓಕೆ, ಬಟ್ ಯೂಶಲಿ ಚೇಂಜ್ ಆಗೋದಂದ್ರೆ ಡೆಟ್ ಒಂದೇ, ಅದೊಂದೇ ನಾವು ಆಫ್ಟರ್ ಟ್ಯಾಕ್ಸ್ ಮಾಡ್ತೀವಿ, ಬಾಕಿ ಅವು ಮಾಡೋಂಗಿಲ್ಲ. ಫೈನ್. ಸೊ ಲೆಟ್ ಅಸ್ ಸಿ ಫಸ್ಟ್, ದಿಸ್ ಈಸ್ ಬಿಫೋರ್ ಟ್ಯಾಕ್ಸ್. ಸಿ ಹಿಯರ್, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೇಸ್ಡ್ ಆನ್ ಟೋಟಲ್ ಕಾಸ್ಟ್. ಸೊ ಎರಡು ಇದಾವೆ ಮೆಥಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತದ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. One is total cost, another one is weight. Okay, so based on the weights and based on the cost. This is for before tax. See the sources. So next, the respective amounts. So equity capital 20 lakh, preference shares 10 lakh, debt capital 30 lakh. Okay, cost of capitals. So equity capital cost is 12%, preference shares 10%, debt 8%. ಇಲ್ಲಿ ಡೆಟ್ ಏನು ಮಾಡ್ತೀವಿ, ಬಿಫೋರ್ ಟ್ಯಾಕ್ಸ್ ಇರೋ ಕಾರಣಕ್ಕೆ 8% ಅಪ್ಲೈ ಮಾಡ್ತೀವಿ. ಆಫ್ಟರ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು. ಓಕೆ, ಸೊ ನಾವು ಅಪ್ಲೈ ಇವೆರಡನ್ನು ಮಲ್ಟಿಪ್ಲೈ ಮಾಡಿರಿ. ಸೊ 20 lakh ಇಂಟು 12% ಯು ವಿಲ್ ಗೆಟ್ 2,40,000. 10 lakh ಇಂಟು 10% 1 lakh. 30 lakh ಇಂಟು 8% 2,40,000. ಓಕೆ, ಸೊ ನಾವು ವಿ ಗಾಟ್ ದ ಟೋಟಲ್ ಕಾಸ್ಟ್ ಇಯರ್. ಓಕೆ, ಸೊ ಅದ್ರದ್ದು ಇಂಡಿವಿಜುವಲ್ ಕಾಸ್ಟ್ ಸಿಕ್ಕದ. ಈಗ ನಾವು ಅಷ್ಟನ್ನು ಟೋಟಲ್ ಮಾಡಿದಾಗ ನಮ್ಮ ಟೋಟಲ್ ಕಾಸ್ಟ್ ಎಷ್ಟು ಬಂತು, 5,80,000. ಓಕೆ, ಸೊ ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದೀಸ್ ಟು ಇನ್ ದ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ? ಬೇಸ್ಡ್ ಅಪಾನ್ ದ ವೇಟ್ಸ್, ದಟ್ ಈಸ್ weighted average cost of capital is equal to total cost divided by total amount. So total cost is 5,80,000 and total amount is 60 lakh into 100. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ನೋಡ್ಬೋದು. ಸೊ ಯು ವಿಲ್ ಗೆಟ್ ದ ಆನ್ಸರ್ 9.67%. ಸೊ ಐ ಗೆಟಿಂಗ್ ದ ಆನ್ಸರ್ ದಟ್ ಈಸ್ 9.67%, 67%. ಓಕೆ, ಸೊ ದಿಸ್ ಈಸ್ ಬೇಸ್ಡ್ ಅಪಾನ್ ದ ಟೋಟಲ್ ಕಾಸ್ಟ್. Another alternative method is there. So you already know that is based upon the weights. So weights ಪ್ರಕಾರ ಇದಕ್ಕೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಸೇಮ್ ಬಿಫೋರ್ ಟ್ಯಾಕ್ಸ್ ಹೇಳಿಕತ್ತೀನಿ ರೀ. ಓಕೆ, ವೇಟ್ಸ್ ಮುಖಾಂತರ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಸೊ ಫಸ್ಟ್ ಟೇಕ್ ಔಟ್ ದ ಸೋರ್ಸಸ್, ನೆಕ್ಸ್ಟ್ ರೆಸ್ಪೆಕ್ಟಿವ್ ಅಮೌಂಟ್ಸ್. ಸೊ ಇಕ್ವಿಟಿ ಕ್ಯಾಪಿಟಲ್ ಯು ಆಲ್ರೆಡಿ ನೋ. ಸೊ ಇಕ್ವಿಟಿ ಕ್ಯಾಪಿಟಲ್ 20 lakh is there, preference shares 10 lakh, debt capital 30 lakh. ಸೊ ಟೋಟಲ್ is 60 lakh. ಓಕೆ, ನೆಕ್ಸ್ಟ್ ಪ್ರಪೋರ್ಷನ್ಸ್ ತೊಗೊಳ್ತೀರಿ. ಪ್ರಪೋರ್ಷನ್ಸ್ ಹೆಂಗೆ ತೊಗೋತೀರಿ ನಿಮ್ಗೆ ಆಲ್ರೆಡಿ ಗೊತ್ತದ. ಸೊ ದ ಪ್ರಪೋರ್ಷನ್ಸ್ ಯು ಹ್ಯಾವ್ ಟು ಟೇಕ್ ಈಸ್ ದ ಸ್ಪೆಸಿಫಿಕ್ ಕಾಸ್ಟ್ ಡಿವೈಡೆಡ್ ಬೈ ದ ಟೋಟಲ್ ಕ್ಯಾಪಿಟಲ್. ಸೊ
ಸ್ಪೆಸಿಫಿಕ್ ಕಾಸ್ಟ್ ಅನ್ನೋಕ್ಕಿಂತ ಸ್ಪೆಸಿಫಿಕ್ ಕ್ಯಾಪಿಟಲ್ ಅಮೌಂಟ್ ಅಂದು ಟೋಟಲ್ ಅಮೌಂಟ್ ಅಂತ ಹೋಗೋಣಂತ. ಇಲ್ಲದ ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಪ್ರಪೋರ್ಷನ್ಸ್ ಇನ್ ಕೇಸ್ ಆಫ್ ಇಕ್ವಿಟಿ. ಸೊ ಹಿಯರ್ 20 lakh ಡಿವೈಡೆಡ್ ಬೈ 60 lakh ಇಂಟು 100. ಅಂದ್ರೆ ಈ 20 lakhದು ಕಾಂಟ್ರಿಬ್ಯೂಷನ್ 60 lakhನಾಗ ಎಷ್ಟು ಅದ? ಓಕೆ, ಇಲ್ಲಿ ನೋಡ್ಬೋದು ಇನ್ನೊಂದು ಥರನೂ ಕೊಟ್ಟಾರ. 60 lakhಗೆ 20 lakh ಅಂದ್ರೆ 100ಕ್ಕೆ ಎಷ್ಟು ಅಂತ ಹಿಂಗೆ ಕೇಳ್ತಾರೆ. ಓಕೆ, 60 lakhಗೆ 20 lakh ಕಾಂಟ್ರಿಬ್ಯೂಷನ್ ಆಗಿದ್ರೆ 100ಕ್ಕೆ ಎಷ್ಟು ಬಂದಂಗೆ ಆಯಿತು ಅಂತ ಹೇಳಿ, ಅಂದರೆ ಪರ್ಸೆಂಟೇಜ್ನ ಎಕ್ಸ್ಪ್ರೆಸ್ ಮಾಡೋಂಗಿದ್ರೆ 100ಕ್ಕೆ ಎಷ್ಟು ಬಂತು ಅಂತೇಳಿ ಅವೆಲ್ಲ ಇದನ್ನು ತಲೆಗೆ ಭಾಳ ಹಾಕೊಳಿಕ್ಕೆ ಹೋಗ್ಬೇಡ್ರಿ ಪಾರ್ಟ್. ಇದು ಬೇಡ. ಸಿಂಪಲ್ ಹೆಂಗೆ ಪ್ರಪೋರ್ಷನ್ಸ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ take out the individual source of capital divided by total capital. Okay, individual divided by total. ಬರೀ equity contribution ಎಷ್ಟದ 33.33 and preference shares ಮಾಡಂಗಿದ್ರೆ 10 lakh divided by 60 lakh you will get 16.67. Okay, next is in case of debt ಎಷ್ಟದ ರೀ 30 lakh divided by 60 lakh into 100 you are getting the 50. ಓಕೆ, ಸೊ 50% ಅವರ್ ಆನ್ಸರ್. ಅದನ್ನು ಟೋಟಲ್ ಮಾಡಿದ್ರೆ ನಮಗೆ 100 ಬರಬೇಕು. ಇಲ್ಲಿ ಬಂದದ್ದು ನಮಗೆ 100. ಸಿ ಪಾಯಿಂಟ್ನಾಗ ಒಂದು ಸ್ವಲ್ಪ ಏನಾದ್ರು ವೇರಿಯೇಷನ್ಸ್ ಆಗ್ತಿದ್ರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಓಕೆ, ಅಲ್ಲಿ ನಿಮಗೆ 100 ಬರ್ತದೆ. ನೆಕ್ಸ್ಟ್ ಥಿಂಗ್, ರೈಟ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್, ದಟ್ ಈಸ್ 12%, 10%, 8%, ವಿಚ್ ಈಸ್ ಆಲ್ರೆಡಿ ಗಿವನ್ ಇನ್ ದ ಪ್ರಾಬ್ಲಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ವಾಟ್? ಯು ಹ್ಯಾವ್ ಟು ಗೋ ಫಾರ್ ಕ್ಯಾಲ್ಕುಲೇಟಿಂಗ್ ದ ವೇಟ್. ಸೊ ವೇಟ್ ಹೆಂಗೆ ತಗೊಳ್ಳೋದಂದ್ರೆ ಇವೆರಡನ್ನೂ ಎಂಟು ಮಾಡೋದು. Okay, so 33.33 into 12%, you will get 4. 16.67 into 10%, so 1.67. 50 into 8%, 4. ಇದು ಡೈರೆಕ್ಟಾಗಿ ಇದ್ರ ಮೇಲೆ ಅಪ್ಲೈ ಮಾಡ್ಬಿಡೋದು. ಇದನ್ನು ಪರ್ಸೆಂಟೇಜ್ ಇಲ್ಲ, ಇದನ್ನು ಹೆಂಗದ ಹಂಗೆ ಅಮೌಂಟ್ ತೊಗೊಳೋದ್ರಿ. ಇದಿಲ್ಲ ಹೆಂಗದಲ್ಲ, ಈ ನಂಬರ್ಸ್ ನಿಮ್ಗೆ ಕಾಣಿಸೋದಿಲ್ಲ, ಇವು ಹೆಂಗೆ ಫಿಗರ್ಸ್ ಅವಲ್ಲ ಅದನ್ನೇ ತೊಗೊಳೋದು. 33.33 into 12%. ಯಾಕಂದ್ರೆ ಭಾಳ ಸಿಂಪಲ್ ಕ್ಯಾಲ್ಕುಲೇಷನ್ ಹಿಂಗೆ ಅದ. ಇಲ್ಲಿ ಕಾಂಪ್ಲಿಕೇಶನ್ ಮಾಡ್ಕೋಬಾರ್ದು. ಒನ್ ಥಿಂಗ್ ಏನದ ರೀ, ಇವನ್ನ ಪ್ರಪೋರ್ಷನ್ಸನ್ನು ಇವೇನು ಕಾಸ್ಟ್ ಆಫ್ ಕ್ಯಾಪಿಟಲ್ ತೊಗೊಂಡಿರಿ ಮತ್ತು ಇಲ್ಲಿ ಪ್ರಪೋರ್ಷನ್ಸ್ ತೊಗೊಂಡಿರಲ್ಲ, ಈ ಕಾಸ್ಟ್ ಆಫ್ ಕ್ಯಾಪಿಟಲ್ನ ನೀವೇನು ಮಾಡಬೇಕು, ಪರ್ಸೆಂಟೇಜ್ನಾಗೆ ಇಟ್ಬಿಟ್ರಿ ಚಲೋ ರೀ. ಅದನ್ನು ಡೆಸಿಮಲ್ಲಿ ಕನ್ವರ್ಟ್ ಮಾಡಿ ಮತ್ತು ಇಲ್ಲಿ ಇಂಟು ಮಾಡಿ ಮತ್ತು 100 ಮಾಡೋದಕ್ಕಿಂತ ಡೈರೆಕ್ಟ್ಲಿ ಇದನ್ನು ಏನು ಮಾಡಿಬಿಡಿ, ಇದನ್ನು ಪರ್ಸೆಂಟೇಜ್ ಮೇಲೆ ಅಪ್ಲೈ ಮಾಡಿಬಿಡೋದು. ಅವಾಗ ನಿಮ್ಗೆ ಈಸಿಲಿ ನಿಮ್ಮ ಕಾಸ್ಟ್ ಸಿಗ್ತದೆ. ಓಕೆ, ಸೊ ಮೇಕ್ ದ ಟೋಟಲ್ ಹೌ ಮಚ್ ಯು ವಿಲ್ ಗೆಟ್ ದ ವೇಟೆಡ್ ಕಾಸ್ಟ್, ದಟ್ ಈಸ್ 9.67%. ಇದನ್ನು ಪರ್ಸೆಂಟೇಜ್ನಾಗ ನೀವು ಮತ್ತೆ ಎಕ್ಸ್ಪ್ರೆಸ್ ಮಾಡೋ ಜರೂರತ್ತಿಲ್ಲ, ಆಲ್ರೆಡಿ ಇಲ್ಲಿ 8, 100 ಆಗೇ ಬಿಟ್ಟಿರ್ತದೆ. ಡೈರೆಕ್ಟ್ಲಿ ಇದು ಪರ್ಸೆಂಟೇಜ್ನಾಗ ಎಕ್ಸ್ಪ್ರೆಸ್ ಆಗ್ತದೆ. ನೀವು ಲಾಸ್ಟಿಗೆ ಒಂದು ಲೈನ್ ಬರೀಬೇಕು, ದ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 9.61%. ಓಕೆ, ಸೊ ದಿಸ್ ಈಸ್ ಬೇಸ್ಡ್ ಅಪಾನ್ ದ ವೇಟ್ಸ್. ಯು ಕ್ಯಾನ್ ಚೆಕ್ ದ ಆನ್ಸರ್. ಸೊ by considering total cost also you got the answer 9.67%, and based upon the weights also you got the answer 9.67%. This is about the before tax. So now we'll move to the after tax. So before tax ಅಂತ ಒಂದಿತ್ತು, after tax ಅಂತ ಒಂದದ. ಸೊ after tax ಇದು ಇಲ್ಲಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. after tax ಹೆಂಗೆ ತೊಗೊಳ್ಳೋದು? ಇಲ್ಲಿ ಏನು ಒಂದು ಎಕ್ಸ್ಟ್ರಾ ಅಡಿಷನ್ ಆಗ್ತದೆ ಅಂತಂದ್ರೆ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ಯಾರ. ಆಫ್ಟರ್ ಟ್ಯಾಕ್ಸ್ ಹೇಳಿ ನಮಗೆ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಾರೆ. ಸೊ ಅವಾಗ ನೀವೇನು ಮಾಡಬೇಕು, ಡೆಟ್ ಕ್ಯಾಪಿಟಲ್ ಇರ್ತದಲ್ಲ, ಡೆಟ್ ಕ್ಯಾಪಿಟಲ್ ಮೇಲೆ ಏನು ಪರ್ಸೆಂಟೇಜ್ ಕೊಡ್ತಾರಲ್ಲ ಅದನ್ನು ಡಿಡಕ್ಟ್ ಮಾಡಬೇಕು. ಓಕೆ, ಸೊ ಐ ವಿಲ್ ಶೋ ಯು ಆಲ್ರೆಡಿ ನೋ. ಸೊ ಯೂಶ್ವಲಿ ನೀವು ನೋಡಿರ್ಬೇಕು 1 - T ಅಂತ ತೊಗೋತಿದ್ವಿ, ಹೌದಿಲ್ರಿ? ಸೊ ಇಲ್ಲಿ ಏನು ತೊಗೊಳೋದಿರ್ತಂದ್ರೆ ಟ್ಯಾಕ್ಸನ್ನು ತೊಗೊಳೋದಿರ್ತದೆ. ಸೊ 4% ಅದ ಇಲ್ಲಿ ನಮ್ಮದು. ಓಕೆ, ಸೊ 4%. ಈಗ ನಾವೇನು ಮಾಡಿದ್ದೀವಿ, ಇದನ್ನು ಡೈರೆಕ್ಟ್ಲಿ ನಾನು 4 ಅಂತ ತೊಗೋತೀನಿ. ಇಂಟು ನನ್ನ ಟ್ಯಾಕ್ಸ್ ಎಷ್ಟು ಹೇಳಾರೆ ಅವರು? 50% ಹೇಳಾರೆ. ಓಕೆ, ಸೊ 50% ಅಂದ್ರೆ 4 ಎಷ್ಟು? ಓಕೆ, ಸಾರಿ, ಇಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ನ 8 ಅದ, 4 ಅಲ್ಲ, 8 ಅದ ರೀ. ಅದ್ರ ಮೇಲೆ ನಮ್ಗೆ ಅವ್ರು ಏನು ಹೇಳಾರಂದ್ರೆ 50% ಅಪ್ಲೈ ಮಾಡಂತ ಹೇಳಾರೆ. ಓಕೆ, ಸೊ ಡೈರೆಕ್ಟ್ಲಿ 8 ತೊಗೊಂಡು ಅದ್ರ ಮೇಲೆ 50%, 8ದ ಹಾಫ್ ಎಷ್ಟು ಆಗ್ತದೆ ರೀ ಅಂದರೆ ನಮಗೆ 4 ಸಿಗ್ತದೆ. ದಿಸ್ ಈಸ್ ಯುವರ್ ಆಫ್ಟರ್ ಕಾಸ್ಟ್. ಸೊ ಆಫ್ಟರ್ ಟ್ಯಾಕ್ಸ್ ಆದಮೇಲೆ ಬಂದಿದ್ದು ಕಾಸ್ಟ್ ಆಫ್ ಡೆಟ್ ಏನದ 4%. ಓಕೆ, ಯು ಗೆಟ್ಟಿಂಗ್? ಸೊ ಡೈರೆಕ್ಟ್ಲಿ ಏನು ಮಾಡೋದಿರ್ತದೆ, ಅದೇನು ರೇಟ್ ಆಫ್ ರಿಟರ್ನ್ಸ್ ಇರ್ತದಲ್ಲ ಡೆಟ್ಟದ್ದು, ಅದ್ರ ಮೇಲೆ ಅಪ್ಲೈ ಮಾಡಿಬಿಡೋದು. 8 ಅದ ರೀ ನಮ್ಮದು, ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟು ಹೇಳಾರೆ? 50% ಅಂತ ಹೇಳಾರೆ. ಸೊ ಡೈರೆಕ್ಟ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ 4 ಬರ್ತದೆ ಆನ್ಸರ್. ದಿಸ್ ಈಸ್ ದ cost of debt after tax. So have a look on the problem. See, tax ಡೆಟ್ಟಿಗೆ ಒಂದೇ ಅಪ್ಲೈ ಆಗ್ತದೆ, ಮತ್ತೆಲ್ಲ ಅಪ್ಲೈ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾವೆಲ್ಲ ಬಾಕಿ ಸೇಮ್ ತೊಗೋತೀವಿ. ಇಕ್ವಿಟಿ ಕ್ಯಾಪಿಟಲ್ 20 lakh, ಪ್ರಿಫರೆನ್ಸ್ 10 lakh,
debt 30 lakh. Now have a look on the cost. So cost of capital 12% remains as it is, 10% remains as it is. Debt capital will change here, that is 8% ಏನಾಗ್ತದೆ ಇಲ್ಲಿ 4% ಆಗ್ತದೆ ಬಿಕಾಸ್ ಆಫ್ ದ ಟ್ಯಾಕ್ಸ್ ರೇಟ್. ಸಿ ಈ ಪ್ರಾಬ್ಲಮ್ನ 50% ಕೊಟ್ಟಾರೆ, ನೆಕ್ಸ್ಟ್ ಪ್ರಾಬ್ಲಮ್ನ ನಿಮಗೆ 40% ಕೊಡ್ಬೋದು. ಏನೇ ಕೊಡಲಿ ಅದ್ರ ಮೇಲೆ ಅಪ್ಲೈ ಮಾಡೋದು ಡೈರೆಕ್ಟ್ಲಿ. ಓಕೆ, ಸೊ ನಾವು ಟೇಕ್ ಔಟ್ ದ ಕಾಸ್ಟ್ಸ್. So 20 lakh into 12%, 2,40,000, 10 lakh into 10%, 1 lakh, 30 lakh into 4%, 1,20,000. So total ಮಾಡಿದ್ರೆ ನಿಮಗೆ ಸಿಗ್ತದೆ 4,60,000. Now substitute in the formula. Weighted average cost of capital is equal to total cost divided by total amount into 100. So 4,60,000 divided by 60 lakh into 100. How much you will get? 7.67%. 7.67%. This is based upon the total cost. Now here based upon the weights we will calculate. So already you know the same procedure we are applying here. Proportions ತನ ಅಂತೂ ಸೇಮೇ ಬರ್ತದೆ. ಪ್ರಪೋರ್ಷನ್ಸ್ ಅಂದ್ರೆ ಚೇಂಜ್ ಆಗೋದಿಲ್ಲ. ಹಿಂದಿನ ಪ್ರಾಬ್ಲಮ್ನಾಗೆ ನೋಡಿಬಿಟ್ಟೆವು, ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಟ್ಯಾಕ್ಸ್ ಒಳಗೆ ನೋಡಿವ್ರಿ. ಓನ್ಲಿ ದ ಚೇಂಜ್ ಈಸ್ ಹಿಯರ್ the cost of capital. Okay, so here sources amount, so we are taken. Next proportions. Proportion for equity shares 33.33, preference shares 16.67, debt 50%. Okay, so hang ಮಾಡ್ಕೋಬೇಕಂತ ಹೇಳಿ ಆಲ್ರೆಡಿ ಹಿಂದೆ ನೋಡೇ ಬಿಟ್ಟಿವಿ ನಾವು. ನೆಕ್ಸ್ಟ್ ಏನು ಮಾಡೋದು, ಕಾಸ್ಟ್ ಆಫ್ ಕ್ಯಾಪಿಟಲ್ ತೊಗೊಳೋದದ. ಇದು ಇಕ್ವಿಟಿದು 12% ತೊಗೊಂಡಿವ್ರಿ, ಪ್ರಿಫರೆನ್ಸ್ 10% ತೊಗೊಂಡಿವಿ, ಡೆಟ್ ಚೇಂಜ್ ಮಾಡೀವಿ ಯಾಕಂದರೆ ಟ್ಯಾಕ್ಸ್ ಕೊಟ್ಟಿದ್ದು 4% ತೊಗೊಂಡಿವಿ. So next directly go for calculating the weights. So ಹೆಂಗೆ ತೊಗೊಳ್ಳೋದಂದ್ರೆ 33.33 into 12%. How much you will get? 3.99. 16.67 into 10%, 1.67. And 50 into 4%, 2. 50 into 4% you applied, you will get the 2. And make the total, you are going to get the weighted cost is 7.67%. ಯು ಕ್ಯಾನ್ ಹ್ಯಾವ್ ಅ ಲುಕ್. ಎರಡೂ ಥರ ನಾವು ಮೆಥಡ್ ಟ್ರೈ ಮಾಡಿದಾಗ ನಮ್ಗೆ ಆನ್ಸರ್ ಸೇಮೇ ಬರ್ತದೆ. ಇದ್ರಾಗ ಸೇಮೇ ಬರ್ತದೆ ರೀ. ಸೊ ಬೇಸ್ಡ್ ಅಪಾನ್ ವೇಟ್ಸ್, ಬೇಸ್ಡ್ ಅಪಾನ್ ದ ಕಾಸ್ಟ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಆನ್ಸರ್. 7.67%, 7.61%. ಓಕೆ, ಸಿ ಇದನ್ನು ಎದಕ್ಕೆ ಹೇಳಿದೆ ಪ್ರಾಬ್ಲಮ್ ಈ ವೆರೈಟಿನ ಅಂದ್ರೆ, ನಿಮಗೆ ಇದನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಲೈಕ್ ಕಾಸ್ಟ್ ಅಷ್ಟೇ ಕೇಳ್ತಾರೆ, ಅಂದ್ರೆ ಲೈಕ್ ಆಫ್ಟರ್ ಟ್ಯಾಕ್ಸ್ ಆರ್ ಬಿಫೋರ್ ಟ್ಯಾಕ್ಸ್. ಆಫ್ಟರ್ ಟ್ಯಾಕ್ಸ್ ಅಥವಾ ಬಿಫೋರ್ ಟ್ಯಾಕ್ಸದ್ದು 5 ಮಾರ್ಕ್ಸಿಗೆ ಅಷ್ಟೇ ಕೇಳ್ತಾರೆ. ಈ ಥರ ಫುಲ್ ಕೇಳಬೇಕಾದ್ರೆ 15 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಈ ವೆರೈಟಿ ಹೇಳಿರುತ್ತೆ ನಿಮ್ಮನ್ನ. ಬಟ್ ಇದ್ರಾಗ ನಿಮ್ಗೆ ಇಂಡಿವಿಜುವಲಿ ಕೇಳ್ಬೋದು, ಓನ್ಲಿ ಆಫ್ಟರ್ ಟ್ಯಾಕ್ಸ್, ಓನ್ಲಿ ಬಿಫೋರ್ ಟ್ಯಾಕ್ಸ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಸೊ ದಟ್ಸ್ ವೈ ಐ ಆಮ್ ಫೋಕಸಿಂಗ್ ಅಪಾನ್ ದಿಸ್ ಥಿಂಗ್. ಸೊ ಪ್ಲೀಸ್ ಈ ಪ್ರಾಬ್ಲಮ್ ಲಕ್ಷ ಕೊಟ್ಟು ನೋಡ್ಕೊರಿ. ಈ ವೆರೈಟಿ ಭಾಳ ಟೆಕ್ಸ್ಟ್ ಬುಕ್ನಾಗಿದ್ದಾವೆ. ಒಂದು ಸ್ವಲ್ಪ ಚೆಂದಾಗಿ ಪ್ರಿಪೇರ್ ಮಾಡಿ ಚಾಲೂ ಮಾಡಿರಿ. ಇಂಟರ್ನಲ್ಸಿಗೆ ಕಾನ್ಸೆಪ್ಟ್ ಅದ, ಚಾಲೂ ಮಾಡಿರಿ. ಈಗ ಹೇಳಿಗತ್ತೆ. If you are having any doubts or queries, do message me.